ಗುರುವಾರದಲ್ಲಿ ನಾನು ಅಮೌಂಟ್ ಕೊಡ್ತೀನಿ. ಅವನು ಗೊತ್ತಿಲ್ಲ, ಯಾಕೆಂದ್ರೆ ಮನೆಗೆ ಇವಾಗ 2 ಲಕ್ಷ ಕೊಡಿ ರಿಪೇರಿ ಮಾಡ್ಸಕ್ಕೆ ಅಂತವನೇ. ಅದಕ್ಕೆ ನಾನು ಯಾವುದು ಅವನಿಗೆ ನಾನು ಹೇಳಿಲ್ಲ 1 ಲಕ್ಷ ಕೊಡು ಅಂತ. ಇವಾಗ ಬರ್ಲಿಲ್ಲ, ಚಿನ್ನದ ಮನೆ ಅಂತ ಬರ್ಲಿಲ್ಲ ಅವನು. ಇಲ್ಲ ಅವನು ಅಮೌಂಟ್ ಕೊಡ್ಬೇಕು ಅಂದಕ್ಕೆ ಅವನು ಫೋನೇ ತೆಗಿತಾ ಇಲ್ಲ. ಅವನು ಫೋನ್ ತೆಗಿತಿಲ್ಲ. 50,000 ಕೊಡಿ ಅಂತ ಮೆಸೇಜ್ ಹಾಕೋನ್ ಅಷ್ಟೇ ಅವನಿಗೆ. ಅಲ್ಲ ಅಂತ ನನ್ನ ಮಕ್ಕಳು ಯಾಕೆ ಇಟ್ಕೊಂತೀರಾ ನಮ್ಮನ್ನು? ಬೇರೆಯವ್ರು ಅವತ್ತೇ ಹೇಳಿದ್ರೆ ಬೇರೆಯವ್ರು ಬರ್ತಾರೆ ಇನ್ನೂ ಜಾಸ್ತಿಗೆ ಕೇಳ್ತಾರೆ ಕೊಡ್ಬೇಕು ಅಂತ. ಆ ಸ್ಕೂಲ ಮಕ್ಕಳಿಗೆ ಏನು ಕೊಡ್ತೀರಾ ನೀವು? ನಾನು ಅವತ್ತೇ ಹೇಳಿದ್ದೀನಿ. ಅವ್ನ ಅಮ್ಮನ ಅವ್ನು ಮಾತಾಡ್ದಲ್ಲ ಗೊತ್ತಾಗೋಯ್ತು. ಇದು ನೀವು ಕೆಲಸ ಮಾಡಿದ್ರೆ ಅವ್ನು ಮಾಡೋಣ ಗೊತ್ತಿಲ್ಲ. ಇಲ್ಲ ಅವನು ಬಂದಿದ್ನಲ್ಲ, ಇಲ್ಲೇ ಇದ್ನಲ್ಲ ನಮ್ಮನೇಲಿ 2 ವರ್ಷ ಕಂಚಿನ ಮನೆಯಲ್ಲಿ. ಅವತ್ತು ನೋಡಿದ್ರೆ ಬ್ರೋಕರ್ ಕಡೆಯಿಂದ ಬಂದೆ ಅಂತ ಹೇಳಿದ್ರಿ ನೀವು. ನಿಮ್ಮ ಮನೆಗೆ ಇದ್ದವನು ನಿಮ್ಗೆ ಗೊತ್ತು, ತಿರುಗಿ ನೋಡಿದ್ರೆ ಬ್ರೋಕರ್ ಕಡೆಯಿಂದ ಬಂದ ಅಂತ ಹೇಳ್ತೀರಾ. ಹುಡುಕ್ತಿದ್ನಲ್ಲ ಬ್ರೋಕರ್ ಅವನೇ ಕರ್ಕೊಂಡು ಇನ್ನೇನು ಇದ್ದವನೇ ಅಲ್ವಾ ಅಂದ್ಬಿಟ್ಟಿದ್ದೇನೆ. ಇದು ಮಾಡೋದು ಅಷ್ಟೇ, ಫಸ್ಟ್ ಇದ್ದವನೇ ಅಗ್ರಿಮೆಂಟ್ ಹಾಕೊಟ್ಟಿದ್ದೀನಿ ಅಂತ ಹೇಳ್ತೀರಿ. ಏನಕ್ಕೆ ಹಾಕೊಡ್ತಾರೆ? ದುಡ್ಡೇ ಕೊಟ್ಟಿಲ್ಲ ಅಂದ್ರೆ ಹೆಂಗ್ ಅಗ್ರಿಮೆಂಟ್ ಹಾಕೊಡ್ತೀರಾ? ಎಂತದು ಇಲ್ಲ, ಸುಮ್ಮನೆರಪ್ಪ ನೀವು. ನಾನು ಏನೇ ಹೇಳಿದ್ರು ತಳ್ಕೊಂಬಳಗ ನೀವು ಎಲ್ಲ ಒಂದು ಹೇಳಿದ್ರು ಏನೋ ಒಂದು ಸುಳ್ಳಿದ್ರು ಎಲ್ಲ ಸಿಗಾಕೊಂಡ್ಬಿಡ್ತೀರ. ಒಂದಕ್ಕೊಂದು ಸಿಗಾಕೊಂಡು ಲಿಂಕೇ ಇಲ್ಲ. ನೀವು ಹೇಳೋದು ಗೊತ್ತಿರೋನು 2 ವರ್ಷ ಇರೋನು ಅಂತೀರಾ. ಬ್ರೋಕರ್ ಕಡೆಯಿಂದ ಬಂದಿದ್ದು ಅಂತೀರಾ. ಅಡ್ವಾನ್ಸ್ ಕೊಟ್ಟು ಅಗ್ರಿಮೆಂಟ್ ಹಾಕಿದ್ರಿ ಅಂತೀರಾ. ಹೋಗಿ ಅಗ್ರಿಮೆಂಟ್ ಹೋಗ್ರಿ, ಅಗ್ರಿಮೆಂಟ್ ಹೋಗ್ಲಿ. ಅವನ ಫ್ರೆಂಡೇ ಅಲ್ವಾ, ಗೊತ್ತಿರೋನೇ ಕರ್ಕೊಂಡು ಎಲ್ಲ ಮಾಡ್ಬಿಟ್ಟು ಒರಿಜಿನಲ್ ಎಲ್ಲ ಡೂಪ್ಲಿಕೇಟ್ ಎಲ್ಲ ಕೊಟ್ಬಿಡಿ ಅವ್ರಿಗೇನೆ. ಇಲ್ಲ ಅವ್ನು ದುಡ್ಡು ಅದೇ ನೋಡಿದ್ರೆ ಎಲ್ಲ ಹಿಂಗ್ ಸಾಕೊಂತೀರ. ನನ್ಗೆ ಈ ಸುಳ್ಳುಗಳು ಬೇಡ. ಕರೆಕ್ಟ್ ಆಗಿ ಹೇಳಿದ್ರೆ ತಲೆ ಮೇಲೆ ಸುಳ್ಳು ಕರೆಕ್ಟ್ ಆಗಿ ಹೊಡೆದಂಗೆ ಇರ್ಬೇಕು. ನಾವು ಮಾತಾಡಿದ್ರೆ ಬೇರೆ ತರ ಆಗೋಗ್ತದೆ. ಸುಮ್ಮನೆ ಮಾಡ್ಕೋಬೇಡಿ. ನಾವು ಬೇಜಾರು ನಿಮ್ ನೋಡಿ ಇದೆಲ್ಲ ನೋಡ್ಬಿಟ್ಟಿದೀವಿ. ನಾವೆಲ್ಲ ಚಳ್ಕೊಬೇಕೆಲ್ಲ ನೋಡ್ಕೊಂಡ್ಬಿಟ್ಟಿದೀವಿ. ಬೇಡ ಸುಮ್ಮನೆ ನಮ್ಗೆ ಏನೋ ಕೇಳ್ತಾರೆ, ಏನೋ ಹೇಳ್ಬೇಕು, ಏನೋ ಹೇಳ್ಕೊಂಡು ಒಳ್ಳೆ ತಿಕ್ಲು ತರ ಹೋಯ್ತಾರೆ ಅನ್ಕೋಬೇಡಿ. ಮತ್ತೆ ನಾವೇನು ತಿಕ್ಲು ತರ ಏನಿಲ್ಲ. ನಾವು ಮಾತಾಡೋದು ಬೇರೆ ತರ ಆಗ್ಬಿಡ್ತೇವೆ. ಎಂತ ನೋಡಿದ್ವಿ, ಎಂತ ಆಟಗಳು ಆಡಿರೋಲ್ಲ ನಾವು ನೋಡ್ಕೊಂಡು ಬಳಸ್ಕೊಂಡಿರ್ತೀವಿ. ಅದೆಲ್ಲ ಬೇಡ ನಮ್ಗೆ. ನಾನು ಅವತ್ತೇ ಹೇಳಿದೆ ಇದು ಆಗಲ್ಲ, ಕೆಲಸ ಆಗಲ್ಲ ಅಂತ. ಓಲಿ ಅದಕ್ಕೂ ನೀತ ಓಲಿ ಟೈಮ್ ಆಯ್ತು ತಗೊಳಪ್ಪ ಅಂತ ಅವ್ನಿಗೂ ಕೊಟ್ಟೋಗಿದ್ದೀವಿ. ಅವತ್ತೇ ಹೇಳಿದೆ ಚೆಕ್ ಕೊಡು, ಆಮೇಲೆ ನೀನು ತಗೊಂಡೋಗಿ ನೀನು ದುಡ್ಡು ತಗೊಂಡು. ಅದು ಯಾವ ಆಗಲ್ಲ ಅವಾಗ ಗೊತ್ತಾಯ್ತು. ಅವ್ನು ಮಾತಾಡೋ ರೀತಿನೇ ಗೊತ್ತಾಗ್ಬಿಡ್ತದೆ ಯಾವನವನು ಏನೇನು ಮಾಡ್ಬೇಕು ಅಂತ. ಏನು ನಿಮ್ಗೆ ಒಂದೇನ ಗಾಂಧಿ ಸರ್ಕಲ್ ಇರೋ ಮನೆಗಳು ಬೇರೆ ಯಾವ ಮನೆಗಳು ಇಲ್ಲ. ಯಾವಾಗಲಿ ಅಂತ ನನ್ನ ಮಕ್ಕಳು ಅವ್ನು ಹೇಳೋದೇ ಗೊತ್ತಾಯ್ತದೆ ನಮ್ಗೆ. ಅವರ ಮನೆ ಖಾಲಿ ಇಟ್ಕೊಂಡು ಹೋಗಿ ಹೋಗ್ತಾನೆ. ನೀವೆಲ್ಲ ಇದ್ಕೊಂಡೆ ಅದು ನುಗ್ತು ಇದು ನುಗ್ತು. ಇವಾಗ ಅವ್ನಿಗೇನು ಬೇರೆ ನುಗ್ತದೆ. ಹಂಗೊಂದು ಚಿನ್ನೋದು ಬಿಟ್ಬಿಡ್ತಾನ ಹೇಳಿ. ಇವಾಗ ಚಿನ್ನೋದು ಬಿಟ್ಬಿಡ್ತಾನ ಅವನು. ಅದು ನುಗ್ಬಿಡ್ತು ಇದು ನುಗ್ಗೈತೆ ಅಂತ. ಎಂತದು ಇಲ್ಲ, ಸುಮ್ಮನೆರಪ್ಪ. ಮತ್ತೆ ಇವಾಗ ನಮ್ಮನೆ ಬರ್ತದೆ, ನಮ್ಮನೆ ಕಾಗೆ ನುಗ್ಗವೆ. ಏನ್ ಮಾಡ್ತೀರಾ? ಕಾಗೆ ನುಗ್ಗಿ ನಾವು ಶಾಂತಿ ಮಾಡಿಸ್ಕೊಂಡು ಮುದೇವಿ ಅವನು. ನಮ್ಮನೆ ಎಲ್ಲ ನುಗ್ತಾ ಇರ್ತವೆ. ಕಾಗೆ ನುಗ್ತವೆ, ಗಿಳಿ ನುಗ್ತವೆ, ಅಳಿ ನುಗ್ತವೆ, ಎಲ್ಲ ನುಗ್ತವೆ. ನಾವೇನು ಯಾವ್ದಕ್ಕೂ ತಗೊಂಡ್ರೆ ಅಲ್ಲ ಕೆಡ್ಸ್ಕೊಳ್ಳಲ್ಲ. ನಮ್ಮ ದೇವ್ರು ಹುಡ್ಸಿರೋ ದೇವ್ರು ಇರ್ತಾನೆ. ನಾಳೆ ದಿವಸ ಅನ್ನ ಹಾಕ್ತಾನೆ, ಅನ್ನ ಹಾಕ್ತಾನೆ, ಕರ್ಕೊಂತಾನೆ ಇರ್ತಾನೆ. ಅದು ಬಂದೆ ಇದು ಬಂದೆ ನಾವು ಯಾರು ಕಳಿಸ್ಕೊಳ್ಳಲ್ಲ. ಯಾರು ಹೇಳಿದೆ? ಆ ಒಬ್ಬೊಬ್ಬರು ಒಂದೊಂಥರ ಹೇಳ್ತಾರೆ. ಇರೋರೇನು ಮನುಷ್ಯರು ಅಲ್ವಾ? ಅದು ನಮ್ಮ ಮನುಷ್ಯರ ತರ ಹುಟ್ಟಿಸಿರೋ ಬೇರೆ ಕಟ್ಟು ಅಂತ ಹೇಳ ಅಷ್ಟೇ. ಕಾಗೆ ಬರ್ಬಾರ್ದು, ಗೂಬೆ ಬರ್ಬಾರ್ದು ಅಂದ್ರೆ ಅವಕ್ಕೇನು ಬರ್ಬಾರ್ದು ಅಂತ ನಮ್ಗೇನೋ ಬರ್ಬಾರ್ದು ಅಂತ ಏನು ಇರ್ತದ? ಓಲಿ ಹೊಡೆದಾಕ್ಬಿಟ್ಟು ಬೇರೆ ಕಟ್ಟೋದು. ಸೇಲೆ ಮಾಡೋಣ ಅನ್ಕೊಂಡೆ. ಬೇಡ ಹಂಗಂದ್ಮೇಲೆ ಅಂತ ಅವ್ರು ಏನಾರ ಮಾಡ್ಕೊಳ್ಳಿ, ದುಡ್ಡು ಕೊಡಿ ಫಸ್ಟ್. ನಮ್ದು ನೀವು ಏನಾರು ಮಾಡ್ಕೊಳ್ಳಿ ಅಂತ. ನಿಮ್ಮ ಮನೆ ನಿಮ್ಮ ಆಸ್ತಿ ಏನಾರ ಮಾಡ್ಕೊಳ್ಳಿ. ಇಲ್ಲ ಪೇಪರ್ ಕೊಡಿ, ಅದೇನು ಕೊಡ್ಬೇಕಾದ್ರೆ ಕೊಟ್ಬಿಟ್ಟು ಪೇಪರ್ ಇಸ್ಕೊಂಡು ಹೋಗ್ರಿ. ಸರಿ ಆಯ್ತು. 8 ದಿವಸ ಟೈಮ್ ಕೊಟ್ಟಿತ್ತಲ್ವ 19ನೇ ತಾರೀಕು. ಅಷ್ಟರೊಳಗೆ ನಾನು ಅಮೌಂಟ್ ನಿಮಗೆ ಕೊಡ್ತೀನಿ. ಹಂಗೇನಾದ್ರು ಇದು ಅಂತಂದ್ರೆ ಈಸ್ಕೊಳ್ಳಿ. ನಿಮ್ಗೆ ಏನು ಬೇಕು ಈಸ್ಕೊಳ್ಳೋದು ಬೇಡ ಅಂడి. ನಾನು ನಿಮ್ಗೆ ಈಸ್ಕೊಳ್ಳೋದೇ ಬೇಡ. ನನಗೆ ಇವಾಗಲೇ ಕೊಟ್ಬಿಡಿ. ನನಗೆ ಇನ್ನು ಮುಂದೆ ಆಮೇಲೆ ಬಂದು ಈಸ್ಕೊಂಡು ಹೋಗಿ ತಿರ್ಗಿ ಇನ್ನೊಂದು 3 ತಿಂಗಳು ಇರ್ತೀವಿ. ನಾನು ಕಾಯೋದೇ ಇಲ್ಲ. 3 ತಿಂಗಳು ಇರ್ತೀವಿ. ನಾನು ಕಾಯಿಸೋದೇ ಇಲ್ಲ. ನಾನು ಆ ಕಾಯಕ್ಕೂ ಹೋಗಲ್ಲ, ನಾನು ಟೈಮು ಕೊಡೋಕೆ ಹೋಗಲ್ಲ. ಕಾಯಿಸೋದೇ ಇಲ್ಲ ಬಿಡಿ. ಅಷ್ಟು ದಿವಸ ಕಾಯಿಸಲ್ಲ. ನೀವು ಕಾಯಿಸೋದು ಬೇಡ ನಮ್ಗೆ. ನೀನು ತಿರ್ಗ ಮತ್ತೆ ತಗೊಳ್ಳಿ ಡಾಕ್ಯುಮೆಂಟ್ಸ್ ಅನ್ನೋದು ಬೇಡ. ಇನ್ನೊಂದು 15 ದಿವಸ ನೀವು ಟೈಮ್ ಕೇಳೋದು ಬೇಡ. ಏನೋ ಬೇಡ ನಮ್ಗೆ. ಅದೇ ಹೇಳಿಲ್ಲ, ಬಿಟ್ಟು ಬಿದ್ದಿರ್ತಾರೆ, ಬರ್ಲಿ ಬಿಡು ಅಂತ. ನೀವೇನಾರ ಮಾಡ್ಕೊಳ್ಳಿ. ನಾವು ಯಾರು ತಲೆನೇ ಕೆಡ್ಸ್ಕೊಳಕ್ ಹೋಗಲ್ಲ. ಇಲ್ಲ ಅಂದ್ರೆ ಅದು ಯಾವ್ದಾದ್ರು ಬಾಡಿಗೆಗಳು ಕೊಟ್ಟಿದ್ರೆ ಆ ಬಾಡಿಗೆಗಳೆಲ್ಲ ಕೊಡಕ್ ಕೇಳ್ತಾರೆ ಅಷ್ಟೇ. ಮತ್ತೆ ನೀವು ಅದು ಅದೇ ಹೇಳೋದು ಯಾವ್ದಕ್ಕೂ ಹಾಸ್ಕೊಂಡು ಎಲ್ಲ ತಿಂದಿದ್ದು ಆಗೈತೆ. ಸುಮ್ಮನೆ ಕತೆ ಹೇಳೋದಷ್ಟೇ. ನೀವು ಏನಾರ ಮಾಡ್ಕೊಳ್ಳಿ. ನಿಮ್ಗೇನು ನಿಮ್ಮ ಪರ್ಸನಲ್ ನಾವೇನು ಕೇಳಕ್ ಬರಲ್ಲ, ಕೆದ್ಕೋಗೋ ಬರಲ್ಲ. ನಿಮ್ದು ಏನಾರ ನಿಮ್ಮ ಮನೆ ಬರ ನೀವು ಏನಾರು ಮಾಡ್ಕೊಳ್ಳಿ. ನೀವು ಹೇಳಿದ್ರ ಮಾಡೋದು ಕಲ್ತ್ಕೊಳ್ಳಿ. ತಿರ್ಗಾ ಅದಾಗೈತೆ ಇದಾಗೈತೆ ಕತೆಗಳು ನಾಟಕಗಳು ನಮ್ಗೆ ಬೇಡ ಬೇಡ. ನೀವು ಯಾವುದಕ್ಕೂ ನಮ್ಗೆ ಕೇಳೋಕ್ಕೂ ಬರಲ್ಲ ನಮಗೆ. ತಿರ್ಗಿ ಆಮೇಲೆ ಬಂದಾಗ ನನಗೆ ಆ ಡಾಕ್ಯುಮೆಂಟ್ಸ್ ಇಲ್ಲ, ಈ ಡಾಕ್ಯುಮೆಂಟ್ಸ್ ಇಲ್ಲ, ನಾನು ಅದಿಲ್ಲ, ನಾನು ಇವಾಗ ಕೊಡ್ತೀನಿ, 1 ತಿಂಗಳೊಮ್ಮೆ ಕೊಡ್ತೀನಿ, ಅದೆಲ್ಲ ಬರ್ತವೆ. ಇವೆಲ್ಲ ನಾವು ನೋಡಿದ್ದೀವಿ. ತಿರ್ಗಾ ನಾವು ಅವರ ಕಾಯಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಮ್ಗೇನಾದ್ರು ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ರೆ ಕೊಟ್ಟು ಸೆಲೆ ಮಾಡ್ಕೊಳ್ಳಿ ಅಷ್ಟೇ. ಸುಮ್ಮನೆ ಬರೋದು ನಾವು ನಾಯಿ ಥರ ಬರೋದು. ನಮ್ಗೆ ಕೆಲಸ ಕಾರ್ಯಗಳು ನಾವು ನಾಯಿಗಳು ಹೇಳಿ ಕೆಲಸ ಕಾರ್ಯಗಳು ಬಿಟ್ಬಿಟ್ಟು ಬರೋಕ್ಕೆ. ಮತ್ತೆ ಅರ್ಥ ಮಾಡ್ಕೋಬೇಕು ನೀವು. ಇಲ್ಲ ನಾವು ಬಂದು ಬೇರೆ ಥರ ಮಾತಾಡ್ತಿದ್ವಾ ಹೇಳಿ. ನಮ್ಗೆ ಕರೆಕ್ಟಾಗಿ ಕೇಳ್ತಾ ಇದ್ದೀವಿ ತಾನೇ.
ಅದನ್ನ ಅರ್ಥ ಮಾಡ್ಕೊಂಡು ಮರ್ಯಾದೆ ಕೊಡ್ತಾರ, ನಾವು ಈಸ್ಕೊಂಡಿದ್ದೀವಿ ಮರ್ಯಾದೆ ಕೊಟ್ಟಿದ್ದೀರಲ್ಲ, ಅವರು ಮರ್ಯಾದೆ ಕೊಡ್ತಾರಲ್ಲ, ಮರ್ಯಾದೆ ಮೀರಿ ಹೋಯ್ತಲ್ಲ ನಾವು. ನಾವು ಕೊಟ್ಬಿಟ್ಟು ಉಳಿಸ್ಕೊತೀನಿ ಬಿಡಿ. ಅಲ್ಲ ಎಲ್ಲ ಕಳ್ಕೊಂಡ್ಬಿಟ್ಟಿದ್ರೆ ಇನ್ನೇನು ಉಳಿಸ್ಕೊಳ್ಳೋದು ಇನ್ನೇನು ಮಾಡ್ತೀವಿ? ಕೊಡ್ತೀವಿ ಬಿಡಿ, ಕೊಡದೆ ಏನು ಇರಲ್ಲ, ಕೊಡ್ತೀನಿ. ಅಲ್ಲ ಅಲ್ಲ ನೀವೇನಂತ ಅವನು ಎಜ್ಜಿನ ಅಂತ ಬಡ್ಡಿ ಕಟ್ತಾನೆ, ಎಜ್ಜಿನ ಬಡ್ಡಿ ಕಟ್ತಾರಲ್ಲ, ಅವನು ಬಡ್ಡಿ ಕಟ್ಬೇಕಲ್ಲ, ಎಲ್ಲಿಂದ ತಂದು ಕಟ್ತಾನೆ ದುಡ್ಡು ಅಂತ ನಿಮ್ಗೆ ಗೊತ್ತಾಗಲ್ಲ. ಎಲ್ಲಿಂದ ಕಟ್ತಾನೆ ಅವನು ಹೆಂಡತಿ ಇಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳಿಲ್ಲ ಅಂತ ಹೇಳ್ಬಿಟ್ಟು ಅವನು ಹಂಗೆ ಕುತ್ಕೊಂಡ್ಬಿಡಕ್ಕಾಗ್ತದೆ. ಅವನು ಕೆಲಸ ಕಾರ್ಯಗಳಿರ್ತವೆ, ಮನೆ ಬಾಡಿಗೆಗಳಿರ್ತವೆ, ಆಪರೇಷನ್ಗಳು ಏನೋ ಇರ್ತವೆ, ಕೆಲಸಗಳು ಒಂದು ತಿಂಗಳಿದ್ರೆ ಹಿಂಗೆ ಒಂದು ತಿಂಗಳು ಇರೋಲ್ಲ. ಏನು ಗೌರ್ಮೆಂಟ್ ಜಾಬ್ ತಿಂಗಳು ನಿಮ್ಗೆ ಬರ್ತದೆ, ತುಳಿದ್ಬಿಟ್ರೆ ಆಯ್ತು ಕೆಳಗೆ ಹಾಕೊಂಡು. ಮಾನ ಮರ್ಯಾದೆ ಇಲ್ಲ. ಇನ್ನೇನು ಬಗಳಿದ್ರು ಅಷ್ಟೇ ಬಾ. ಎಲ್ಲ ಹಾಳು ಬಿಡಿಸ್ಬೇಕು.